ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು ಬ್ಲ್ಯಾಕ್ ಕಲರು ಕಾರ್ ಗಾಡಿ ಕಳ್ಸ್ಕೊಡಿದ್ರೆ ನಮಗೆ ವೈಟ್ ಬೋರ್ಡು ಸೇಲ್ಗಿದೆ ಅಂತ. ಹೌದು ಏನೈತಿ ರೀ ಮಾಡಲು? ಸರ್, ಅದು 2009 ಮಾಡಲ್. 2009 ಮಾಡಲು. ಹೌದು. ಓಕೆ. ಓನರ್ ಎಷ್ಟಿಗೆ ಇರ್ತಾವೆ ಗಾಡಿಗೆ? ಸಿಂಗಲ್ ಓನರ್. ಫಸ್ಟ್ ಓನರಾಗೆ ಐತ್ರಿ? ಹಾಂ ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ರನ್ನಿಂಗ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? 94,000 ಓಡಿದೆ ಸರ್. 94,000 ಕಿಲೋಮೀಟ್ರ್ ಓಡಿರೋ ಚೆನ್ನಿನ ರನ್ನಿಂಗ್ ಶೋರೂಮ್ ಕಡೆ ಐತ್ರಿ? ಹೌದು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ? ಹೌದು, ಶೋರೂಮಲ್ಲೂ ಆಗಿದೆ, ಲೋಕಲಲ್ಲೂ ಆಗಿದೆ ಸರ್. ಅದರ ಕಿಲೋಮೀಟರ್ ಜೆನ್ಯೂನ್ ಇದೆ. ಓಕೆ. ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ರೆ ಆದರೆ ಮೀಟ್ರ್ ಮಾತ್ರ ಚಲ್ತಿಯಲ್ಲಿ ಇರೋದು. ಹ್ಞೂ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಇದೆ ಟೈರು? 60% ಇದೆ ಸರ್. ಓಕೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಸರ್? A1 ಕ್ಲಾಸ್ ಇದೆ ಸರ್. ಇಂಜನ್ ಬಂದುಬಿಟ್ಟು ಶಿವಲ್ ಇಂಜನ್ ಇರೋದು ಆಲ್ರೆಡಿ ಕೆಲಸ ಹಾಂ. ಆಗೈತೆ ರೀ? ಇಲ್ಲ ಶೀಲ್ಡ್ ಇಂಜಿನ್, ಪೆಟ್ರೋಲ್ ಗಾಡಿ ಇಂಜಿನ್ ಇದ್ದಂಗಿದೆ, ಡೀಸೆಲ್ ಗಾಡಿ ಇದು. ಓಕೆ. ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ ಇಂಜನ್? ಇಲ್ಲ ಸರ್, ಗಾಡಿ ಸೌಂಡ್ ಆಕ್ಸಿಡೆಂಟ್ ಇಲ್ಲ ಆಗೋದು ಸರ್ ಗಾಡಿ. ಅಷ್ಟು ಸ್ಮೂತ್ ಆಗಿದೆಯಾ? ಹಾಂ, ಸ್ಮೂತ್ ಆಗಿ ನೀಟ್ ಇದೆ. ಓಕೆ. ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪ್ರಮಾಣ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ನೆಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಗಾಡಿ ಒರಿಜಿನಲ್ ಟು ಒರಿಜಿನಲ್ ಇದೆ ಸರ್. ಓಕೆ. ಕ್ಲಿಯರ್ ಐತೆ ನಿಮ್ಮ ಕೈಯಲ್ಲಿ ಮಾತ್ರ? ಹಾಂ, ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಫೋಟೋದಲ್ಲಿ ಹೆಂಗಿದೆ ಹಂಗಿದೆ ಗಾಡಿ. ಏನು ಬರ್ತೈತೆ ತಮ್ಮ ಕೈಯಲ್ಲಿ ಮೈಲೇಜು? ಸರ್ 20+ ಬರುತ್ತೆ. ಹೈವೇ ಹೋದ್ರೆ ಒಂದು 23ಗಂತೂ ಮೋಸ ಇಲ್ಲ ಗಾಡಿ. ಓಕೆ. ಸಿಟಿಯಲ್ಲಿ ಆದರೆ 20 ಮೇಲೇ ಬರುತ್ತೆ, ಹಾಂ, ಹೈವೇಲಿ ಹೋದರೆ ಪಕ್ಕ. 23 ತನಕ ಬರ್ತೈತೆ ರೀ? ಮೈಲೇಜ್ ಏನು ಮಾತಾಡೋಂಗಿಲ್ಲ ಸರ್, A1 ಕ್ಲಾಸ್ ಇದೆ ಮೈಲೇಜ್. ಓಕೆ. ಇಂಟೀರಿಯರ್ ಏನೇನು ಐತ್ರಿ ಸರ್ ಫೀಚರ್ಸು? ಸರ್, ಇದರಲ್ಲಿ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಲಾಕ್ ಅನ್ಲಾಕ್ ಬರುತ್ತೆ, ಹಾಂ. ಕಂಪ್ನಿ ಸೆಂಟ್ರಲ್ ಲಾಕ್ ಬರುತ್ತೆ. ಓಕೆ. ಕಂಪ್ನಿದೆ ಮ್ಯೂಸಿಕ್ ಸಿಸ್ಟಮ್, ಕಂಪ್ನಿದೆ ಇದೆ, ರಿಮೂವ್ನೇ ಮಾಡಿಲ್ಲ. ಓಕೆ. ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ತೊಗೊಂಡ್ರೆ ಏನು ಇಂಟೀರಿಯರ್ ಒಳಗಡೆ ಆಗಿರ್ಬೋದು ಮತ್ತೊಂದು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದು. ಏನಿಲ್ಲ ಸರ್, ಆರಾಮಾಗಿ ಡ್ರೈವ್ ಮಾಡ್ಬೋದು ತೊಗೊಂಡು. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, FC 5 ಇಯರ್ ಬರುತ್ತೆ, ಇನ್ಸೂರೆನ್ಸ್ 4 ತಿಂಗಳು ಬರುತ್ತೆ. ಓಕೆ. ಪ್ರೆಸ್ ಮಾಡಿಸಿದ್ರೆ ಎಫ್ ಸಿಗೆ? ಹಾಂ, ಫ್ರೆಶ್. ಇನ್ಶೂರೆನ್ಸ್ ಬಂದುಬಿಟ್ಟು 4 ತಿಂಗಳ ತನಕ ಸಿಗುತ್ತೆ ಗಾಡಿ ತೊಗೊಂಡ್ರಿಗೆ? ಹ್ಞೂ ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್, 2,65,000 ಕೋಟಿಂಗ್ ಇಟ್ಟಿದ್ದೀನಿ. ಓಕೆ. 2.5 ಗಂಟೆ ಬಂದರೆ ಕೊಡ್ತೀನಿ. ಇನ್ನೂ ಮಾಡ್ ಬೇಕಂದ್ರೆ ಎದುರುಗಡೆ ಬಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ಮಾಡೆಲ್ ಬಂದುಬಿಟ್ಟು 2009 ಮಾಡಲು ತಾವು ಸಿಂಗಲ್ ಓನರು ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಆಗ್ತಾರೆ. 2,65,000 ರೇಟ್ ಹೇಳಕತ್ತೀರಿ, ನಮ್ಮ ಕಡೆಯಿಂದ ಬಂದವ್ರಿಗೆ 2,05,000 ಗಾಡಿ ಕೊಡ್ತೀರಾ? ಹೌದು. ಓಕೆ. 2,50 ಫೈನಲ್ ರೇಟ್ ಏನು ಇಲ್ಲಲ್ಲ, ಬಂದರೆ ಹತ್ತಿರ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದಾ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ಓಕೆ. ಗಾಡಿ ಮತ್ತು ಲೊಕೇಶನ್ ರೀ? ಮಾಗಡಿ ಮೇನ್ ರೋಡು, ಸಿಗೇಹಳ್ಳಿ ಗೇಟ್, ಓಕೆ. ಬೆಂಗಳೂರು ಇದು? ಬೆಂಗಳೂರು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಅದೇ ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ನಮ್ಮ ಕಡೆಯಿಂದ. ಮಾಡಿ ಸರ್. ಥ್ಯಾಂಕ್ ಯು ಸರ್.